ನಮಸ್ಕಾರ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ, ನಿನ್ನೆ ನೈಟ್ ವಿಡಿಯೋ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದೆ, GT ವರ್ಸಸ್ ಪಂಜಾಬ್ ಮ್ಯಾಚ್. ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ವಾಸ್ ಎಕ್ಸ್ಟ್ರೀಮ್ಲಿ ಆಕ್ಯುಪೈಡ್. ಸಿಕ್ಕಾಪಟ್ಟೆ ಕೆಲಸ ಇತ್ತು, ಈಗಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇದೆ. ಬಟ್ ಬಿಡು ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೇನೆ. ಆ್ಯಂಡ್ ಇವತ್ತು ನಡೆಯುವಂಥ ಮ್ಯಾಚ್ ರಾಜಸ್ಥಾನ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಆ ಮ್ಯಾಚ್ ಕೂಡ ಇವತ್ತು ನೈಟ್ ವೀಡಿಯೋ ಬರೋದಿಲ್ಲ. 99.99% ಇವತ್ತು ವೀಡಿಯೋ ಬರೋದಿಲ್ಲ. ನಾಳೆ ಬೆಳಿಗ್ಗೆ ವೀಡಿಯೋ ಬರ್ತದೆ. ಬಟ್ ನಾಳೆ ಬೆಳಿಗ್ಗೆ ಫಾರ್ ಶೋರ್ 8 ಅಥವಾ 9 ಗಂಟೆ ಒಳಗಡೆ ಅಂತೂ ಫಾರ್ ಶೋರ್ ಅಪ್ಲೋಡ್ ಆಗಿರ್ತದೆ, ಫಾರ್ ಶೋರ್. ಆ್ಯಂಡ್ 0.001% ಉಳಿದಿದೆಯಲ್ಲ, ಹೇಳಲಿಕ್ಕಾಗಲ್ಲ. ಇವತ್ತು ನೈಟ್ ಹಾಕಿದ್ರೆ ಬಟ್ 99.99% ಡೌಟ್. ಜನಾರ್ದನ್ ಸರ್ ಬರಲಿ. ನಮಸ್ಕಾರ ಎಲ್ಲರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷೆ ಮೂವೀಸ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಾರಂತ್ ಹೇಳಿದ್ರಲ್ಲ, ಮತ್ತು ಅದನ್ನೇ ನಾನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ನಿನ್ನೆ ನಡೆದಂಥ ಮ್ಯಾಚ್ GT ವರ್ಸಸ್ ಪಂಜಾಬಿದು ಅದೇ ರಾಗ ಅದೇ ಹಾಡು. ಎವ್ರಿ ಸೀಸನ್ ಅವ್ರದ್ದು ಇದೇ ಹಣೆ ಬರಹ. ಸುಮಾರು ಟೈಮ್ ಆಯ್ತಂತ ಅವ್ರು ಪ್ಲೇ ಆಫಿಗೆ ಹೋಗದೆ. ಈ ಸೀಸನ್ ಸಹ ಅವ್ರು ಪ್ಲೇ ಆಫಿಗೆ ಹೋಗೋದಿಲ್ಲ. ಇದು ಮ್ಯಾನೇಜ್ಮೆಂಟ್ ಇದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಅವರು ಆಕ್ಷನಲ್ಲಿ ಎಂತೆಂಥ ಒಳ್ಳೆ ಆಲ್ರೌಂಡರ್ಸನ್ನು ಬೈ ಮಾಡಿದ್ದಾರೆ. ಆದರೆ ಯಾರು ಸಹ ಕ್ಲಿಕ್ ಆಗದಿದ್ದರೆ ಅವ್ರೆಂತ ಮಾಡಲಿಕ್ಕಾಗ್ತದೆ, ಮ್ಯಾನೇಜ್ಮೆಂಟ್ ಎಂತ ಮಾಡಲಿಕ್ಕಾಗ್ತದೆ, ಎಂತ ಮಾಡಲಿಕ್ಕಾಗಿಲ್ಲ. ಬಿಗ್ಗೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದರೆ ಲಿವಿಂಗ್ಸ್ಟನ್. ಅವರು ಒಳ್ಳೆ ಆಲ್ರೌಂಡರು. ಅವರು ಈ ಸಲ ಅವರ ಬ್ಯಾಟಿಂಗ್ ವೈಸ್ ನೋಡೋದಿದ್ರೆ ಪಂಜಾಬ್ ತಂಡಕ್ಕೆ ಭಯಂಕರ ಡಿಸಾಸ್ಟರ್. ರಾಜಾನನ್ನು ಟ್ರೈ ಮಾಡಿದರು, ರಾಜಾ ಕೂಡ ಅಂಥದ್ದೇನೂ ವರ್ಕ್ ಆಗಲಿಲ್ಲ. ಮತ್ತು ಬೇರ್ಸ್ಟೋ ಎಂಥ ಬ್ಯಾಟ್ಸ್ಮನ್ನು, ಪ್ರಚಂಡ ಬ್ಯಾಟ್ಸ್ಮನ್ನು, ದೊಡ್ಡ ಫ್ಲಾಪು ಪಂಜಾಬಿಗೆ ಈ ಸೀಸನ್ನು ಆ್ಯಸ್ ಅ ಬ್ಯಾಟ್ಸ್ಮನ್ನು. ರೂಸೋ ಅವರು 2 ಮ್ಯಾಚ್ ಆಡಿದರು, 2 ಮ್ಯಾಚ್ ಏನು ಕ್ಲಿಕ್ ಆಗಲಿಲ್ಲ. ಬೌಲಿಂಗಲ್ಲಿ ರಬಾಡ ಇನ್ಕನ್ಸಿಸ್ಟೆಂಟು. ಸೊ ಯಾರ ಮಿಸ್ಟೇಕು? ಪಂಜಾಬ್ ಮ್ಯಾನೇಜ್ಮೆಂಟಿದು ಮಿಸ್ಟೇಕ್ ಅಲ್ಲ. ಒಳ್ಳೊಳ್ಳೆ ಪ್ಲೇಯರ್ಸನ್ನು ಬೈ ಮಾಡಿದ್ದಾರೆ ಆ್ಯಂಡ್ ಸ್ವಲ್ಪ ಒಳ್ಳೊಳ್ಳೆ ಆಲ್ರೌಂಡರ್ಸನ್ನು ಪಿಕ್ ಮಾಡಿದ್ದಾರೆ. ಬಟ್ ಅವ್ರು ಕ್ಲಿಕ್ ಆಗದಿದ್ದರೆ, ಅವ್ರು ಪರ್ಫಾರ್ಮ್ ಮಾಡಿದರೆ ಮ್ಯಾನೇಜ್ಮೆಂಟ್ ಎಂತ ಮಾಡಲಿಕ್ಕಾಗ್ತದೆ ನಂಗೆ ಗೊತ್ತಿಲ್ಲ ಅದು. ಆ್ಯಂಡ್ ಅವರ ಕ್ಯಾಪ್ಟನ್ ಶಿಖರ್ ಧವನ್ ಅವರು ಅರ್ಧಕ್ಕರ್ಧ ಸೀಸನ್ ಇಂಜುರಿ ಆಗಿರ್ತಾರೆ. ನನಗೆ ಅವ್ರ ಮೇಲೆ ಎಂಥ ದ್ವೇಷ ಎಲ್ಲ ಇಲ್ಲ, ಬಟ್ ಹೇಳಿದ್ದು. ಬಟ್ ಅವರ ಬ್ಯಾಟಿಂಗ್ ಆರ್ಡರು ಪಂಜಾಬಿದು ಓಪನರ್ ಯಾವಾಗ ಯಾರು ಬರ್ತಾರೆ ಅಂತವೇ ಅರ್ಥ ಆಗೋದಿಲ್ಲ. ಸ್ಯಾಮ್ ಕರನ್ 1 ಡೌನ್ ಬರ್ತಾರೆ, 4 ಡೌನ್ ಬರ್ತಾರೆ. ನಿನ್ನೆ ನೋಡಿದರೆ ಓಪನಿಂಗ್ ಬಂದಿದ್ರು. ಸೊ ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬು ಹೊಡೆದದ್ದು 142 ರನ್ನು, ಆಲ್ಔಟ್ ಆದರು. ಕರೆಕ್ಟ್ 20 ಓವರಿಗೆ 142 ರನ್ನಿಗೆ ಆಲ್ಔಟು. ಈ IPL 142 ಒಂದು ಸ್ಕೋರ. ಎಲ್ಲ 242 ಹೊಡೆದ್ರು ಸಹ ಭಯ ಇರ್ತದೆ, ಎಂತ ಮಾರ್ರೆ ಸೋಲ್ತೇವ ಗೆಲ್ತೇವ ಅಂತ. 142 ಹೊಡೆದು ಡಿಫೆಂಡ್ ಮಾಡುವ ಅಂತಂದರೆ ಎಲ್ಲಿ ಡಿಫೆಂಡ್ ಮಾಡಲಿಕ್ಕಾಗ್ತದೆ. ಬಟ್ ಸ್ಟಿಲ್ ಎಲ್ಲ ಮ್ಯಾಚ್ ಥರ ಪಂಜಾಬಿದು ಈ ಮ್ಯಾಚ್ ಸಹ ಲಾಸ್ಟ್ ಓವರ್ ತನಕ ಹೋಯ್ತು. ಅದರಲ್ಲೊಂದು ಸಮಾಧಾನ ಕಾಣ್ಬೋದು. ಬಟ್ ಲಾಸ್ಟ್ ಓವರ್ ತನಕ ಹೋಗಿ ಅವ್ರಿಗೇನು ಜಯ ಸಿಗ್ತಾ ಇಲ್ವಲ್ಲ. ಸೊ ಅಟ್ ದ ಎಂಡ್ 0 ಪಾಯಿಂಟೇ ಈ ಮ್ಯಾಚಿಂದ ಎಷ್ಟು ಪಾಯಿಂಟ್ ಸಿಕ್ಕಿತ್ತು ಅವರಿಗೆ? 0 ಅಲ್ವಾ? ಸೊ 2 ಪಾಯಿಂಟ್ ಮತ್ತೆ ಪುನಃ ಹೋಯಿತು. GT ಲಾಸ್ಟ್ ಓವರ್ ತನಕ ಯಾಕೆ ತಗೊಂಡೋದ್ರು ಅಂತ ಒಂದು ಡೌಟ್ ಬಂತು, ಬಿಟ್ಟರೆ ಮತ್ತೇನಲ್ಲ. ಇದು ತುಂಬ ಬೇಗ ಅವ್ರು ಚೇಸ್ ಮಾಡಬೇಕಿತ್ತು. ಅವ್ರು ಸಹ 7 ವಿಕೆಟ್ ಕಳೆದುಕೊಂಡ್ರು. ಒದ್ದಾಡಿ ಅವರು ವಿನ್ ಆದರು. ಅದು ಸಹ ಲಾಸ್ಟ್ ಅಂದರೆ 19ನೇ ಓವರಲ್ಲಿ 2 ವಿಕೆಟ್ ಹೋಯಿತು. ಹರ್ಷಲ್ ಪಟೇಲ್ ಅವರ ಓವರಲ್ಲಿ. ಹರ್ಷಲ್ ಪಟೇಲ್ 3 ಓವರಿಗೆ 15 ರನ್ನಿಗೆ 3 ವಿಕೆಟ್ ತೆಗ್ದದ. ಓಹ್ ಮೈ ಗಾಡ್, ಇದು ಹೇಗೆ? ಇಲ್ಲದಿದ್ರೆ ಅವರು 1 ಓವರಿಗೆ 15 ರನ್ ಕೊಡುವವರಲ್ವಾ? ಪಂಜಾಬ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ ಸ್ಯಾಮ್ ಕರನ್ ಅವರು ಕ್ಲಿಕ್ ಆಗಲಿಲ್ಲ. ನಿನ್ನೆ ಓಪನಿಂಗ್ ಬಂದಿದ್ದರು. ಬಾಲ್ 20 ಬಾಲಿಗೆ 19 ಬಾಲಿಗೆ 20 ರನ್ ಹೊಡೆದ್ರು. ಅವರ ಬ್ಯಾಟಿಂಗ್ ಯೂನಿಟಲ್ಲಿ ಕ್ಲಿಕ್ ಆದದ್ದು 2 ಪ್ಲೇಯರ್ಸ್. ಯಾರು ಅಂತಂದರೆ ಒಂದು ಪ್ರಭ್ ಸಿಮ್ರನ್ ಸಿಂಗ್, ಇನ್ನೊಂದು ಹರ್ಪ್ರೀತ್ ಬ್ರಾರ್. ಪ್ರಭ್ ಸಿಮ್ರನ್ ಸಿಂಗ್ 35 ರನ್ ಹೊಡೆದ್ರು 21 ಬಾಲಿಗೆ. ಎಲ್ಲ ಒಟ್ಟು ಬಗ್ ಅಂತ ಬೀಸ್ತಾ ಇದ್ರು, ಕನೆಕ್ಟ್ ಆಗ್ತಾ ಇತ್ತು. ಕೆಲವೊಂದು ಎಜ್ಜಾಗಿ 6 ಸಹ ಹೋಗಿತ್ತು ಥರ್ಡ್ ಮ್ಯಾನ್ ಏರಿಯಾಗೆ. ಮತ್ತೆ ಅಗೇನ್ ಅದೇ ರಾಗ ಅದೇ ಹಾಡು. ರುಸೋ ಅವರು ಕ್ಲಿಕ್ ಆಗಲಿಲ್ಲ, 9 ರನ್ ಹೊಡೆದು ಔಟ್ ಆದರು. ಲಿವಿಂಗ್ಸ್ಟನ್ ಅವರು ಕ್ಲಿಕ್ ಆಗಲಿಲ್ಲ. ಲಿವಿಂಗ್ಸ್ಟನ್ ಅವರು ಸಿಂಗಲ್ ಡಿಜಿಟ್. ಜಿತೇಶ್ ಶರ್ಮಾ ಅವರು ಅವರ ಒಂದು ಸ್ಟ್ಯಾಂಡರ್ಡ್ಗೆ ಈ IPL ಭಾರಿ ಬಿಲೋ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಬರ್ತಾ ಉಂಟು ಅವರ ಕಡೆಯಿಂದ. 13 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಅವರ ಒಂದು ಆಧಾರ ಸ್ತಂಭಗಳು ಇಬ್ಬರು, ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ, ನಿನ್ನೆ ಆಡಲಿಲ್ಲ. ಸೊ ಎಲ್ಲ ಮ್ಯಾಚಲ್ಲಿ ಸಹ ಅವರಿಬ್ಬರು ಆಡ್ತಾ ಕೂತ್ಕೊಂಡ್ರೆ ಅವರಿಗೆ ಸಹ ಬೇಜಾರಾಗೋದಿಲ್ಲ, ಅವರಿಗೆ ಸಹ ಬೋರ್ ಆಗ್ತದೆ. ಇದೆ ಅಂತ ನಾವಿಬ್ಬರೇ ಆಡ್ತಾ ಇರಬೇಕು, ಯಾಕೆ ಆಡಬೇಕು, ಔಟ್ ಆಗುವಂತ ಅವ್ರು ಸಹ ಡಿಸೈಡ್ ಮಾಡಿದ್ರು ಅಂತ. ಅವರಿಬ್ಬರು ಬೇಗ ಔಟ್ ಆದರು. ಅವರಿಬ್ಬರು ಸಹ ಸಿಂಗಲ್ ಡಿಜಿಟ್. ಕೊನೆಗೆ ಅದೇ ಹೇಳಿದಾಗೆ ಹರ್ಪ್ರೀತ್ ಬ್ರಾರ್ ಅವರು ಲಾಸ್ಟ್ ಮಿನಿಟಿಗೆ 12 ಬಾಲಿಗೆ 29 ರನ್ ಹೊಡೆದು 120 ಕ್ರಾಸ್ ಆಗುವಾಗೆ ಮಾಡಿದರು. ಅವರಿಗೆ ಸಪೋರ್ಟ್ ಕೊಟ್ಟದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಮತ್ತೊಂದು ಬ್ಯಾಟ್ಸ್ಮನ್, ಹಿರಿಯ ಬ್ಯಾಟ್ಸ್ಮನ್ ಅವರು ಹರ್ಪ್ರೀತ್ ಸಿಂಗ್. ಇವರಿಬ್ಬರು ಸೇರಿಕೊಂಡು ಸ್ವಲ್ಪ ಆಡಿದ್ರಿಂದಾಗಿ 142 ತನಕ ಬೆಳೀತು. ನಿನ್ನೆ ಸ್ಪಿನ್ ಜಾಲ ಸೂಪರ್. ಯಾವುದು GTದು, ಎಸ್ಪೆಷಲಿ ಮಿಡ್ಲ್ ಓವರ್ಸಲ್ಲಿ ಸಾಯಿ ಕಿಶೋರ್ ಅವರು ಬಂದು 4 ವಿಕೆಟ್ ತೆಗೆದ್ರು. ರಾಶಿದ್ ಖಾನ್ ಅವರು 1 ವಿಕೆಟ್, ನೂರ್ ಅಹಮದ್ ಅವರು 2 ವಿಕೆಟ್. 7 ವಿಕೆಟ್ ಅಲ್ಲೇ ಹೋಯಿತು. ಮತ್ತು 2 ವಿಕೆಟ್ ಅವರ ಹಿರಿಯ ಬೌಲರ್ ಮೋಹಿತ್ ಶರ್ಮಾ ಅವರು ಕಬಳಿಸಿದರು. 1 ವಿಕೆಟ್ ಲಾಸ್ಟ್ ವಿಕೆಟ್. ರನ್ಔಟ್ ಲಾಸ್ಟ್ ಬಾಲ್ ಅದು ರನ್ಔಟ್ ಆಯಿತು. ಸೊ ಆಲ್ ಔಟ್, ತಂಡ ಆಲ್ ಔಟು, ಪಂಜಾಬ್ ತಂಡ ಆಲ್ ಔಟ್.
ಆ್ಯಂಡ್ ನಮ್ಮ ಜಿ ಟಿದು ಇತ್ತೀಚೆಗೆ ಚೇಸೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತೆ ಪುನಃ ತೆವಾಟಿಯೇ ಬರಬೇಕಾಯ್ತು. ಸೊ ಇಟ್ಸ್ ಲೈಕ್ ಒನ್ಸ್ ಅಗೇನ್ ತೆವಾಟಿಯ ಶೋ. ಅವ್ರು ಲಾಸ್ಟಿಗೆ 18 ಬಾಲಿಗೆ 36 ರನ್ ಹೊಡೆಯೋದಿದ್ದಿದ್ರೆ ಭಾರಿ ಕಷ್ಟ ಆಗ್ತಿತ್ತು ಅಂತ ಕಾಣ್ತದೆ. ಅಲ್ಲಿ ವೃದ್ಧಿಮಾನ್ ಸಹ ಅವರು 20ರ ಒಳಗೆ ಔಟ್ ಆಗ್ತಾ ಇದ್ದಾರೆ. ಅವರು ಎಂಥದ್ದು ಅವ್ರದ್ದು ಈ IPL ಬ್ಯಾಟಿಂಗಿಂದ ರನ್ ಬರ್ತಾ ಇಲ್ಲ. ಅವರ ಬ್ಯಾಟಿಂದ ರನ್ ಹರಿದು ಬರ್ತಾ ಇಲ್ಲ. 11 ಬಾಲಿಗೆ 13 ರನ್ ಹೊಡೆದ್ರು. ಮತ್ತೆ ಸ್ವಲ್ಪ ನಿಧಾನಗತಿಯಲ್ಲೇ ಆಟ ಮುಂದೋಗ್ತಾ ಇತ್ತು. 35 ರನ್ ಹೊಡೆದು ಗಿಲ್ ಅವರು ಔಟ್ ಆದರು. 29 ಬಾಲಿಗೆ 35 ರನ್. ಗಿಲ್ ಅವರ ಹೆಸರು ತೆಗೆದಿರೋದ್ರಿಂದ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಈ IPL ಒಂಥರ T20 ವರ್ಲ್ಡ್ ಕಪ್ಪಿಗೆ ಪೂರ್ವಭಾವಿ ಥರ, ಅಭ್ಯಾಸ ಪಂದ್ಯ ಥರ ನಮಗೆ ಇದೆಲ್ಲ ಸಹ. ಅಂದರೆ ಯಾರೆಲ್ಲ ಇಂಡಿಯನ್ ಟೀಮಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಸಹ ಇದೊಂಥರ ಒಳ್ಳೆ ಪ್ರಾಕ್ಟೀಸ್ ಮ್ಯಾಚಸ್ ಥರ ಎಲ್ಲ ಫಾರ್ಮಿಗೆ ಬರಲಿಕ್ಕೆ. ಗಿಲ್ ಫಾರ್ಮಲ್ಲಿಲ್ಲ ಆಯಿತಾ, ಜೈಸ್ವಾಲ್ ಸಹ ಫಾರ್ಮಲ್ಲಿಲ್ಲ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಫಾರ್ಮಲ್ಲಿಲ್ಲ. ಇಶಾನ್ ಕಿಶನ್ ಅವರು ಅವ್ರದ್ದು ಫಸ್ಟ್ ಆಫ್ ಆಲ್ BCCI ಜೊತೆ ಕರೆಕ್ಟ್ ಮಾಡ್ಕೊಳ್ಬೇಕಲ್ಲ, ಅವ್ರದ್ದು ಏನೋ ಕಿತ್ತಾಟ ಉಂಟಲ್ಲ. ಶ್ರೇಯಸ್ ಅಯ್ಯರ್ ಅವರು ಸಹ ಹೇಳಿಕೊಳ್ಳುವಂಥ ಫಾರ್ಮಲ್ಲಿಲ್ಲ. ಒನ್ಸ್ ಅಗೈನ್ ಅವರು ಕರೆಕ್ಟ್ ಮಾಡ್ಕೊಳ್ಬೇಕು BCCI ಜೊತೆಗೆ, ಅವ್ರದ್ದು ಏನೋ ಮನಸ್ತಾಪಗಳು ಉಂಟಲ್ಲ. KL ರಾಹುಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಫಾರ್ಮಿಗೆ ಬಂದರು ಬಿಟ್ಟರೆ ಓವರ್ ಆಲ್ IPL ನೋಡಿದರೆ ಅಗೇನ್ ಬಿಲೋ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಅವರ ಸ್ಟ್ಯಾಂಡರ್ಡಿಗೆ. ಫಾರ್ಮಲ್ಲಿ ಇರೋದು ಯಾರು? ಭಯಂಕರ ಪ್ರಚಂಡ ಅದ್ಭುತ ಫಾರ್ಮಲ್ಲಿರೋದು ಒಂದೇ ಒಂದು ಪ್ಲೇಯರ್, ಅಂದರೆ ನೆಕ್ಸ್ಟ್ ಲೆವೆಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದು ಬುಮ್ರಾ. ಎಲ್ಲ ಮ್ಯಾಚಲ್ಲಿ ಸಹ ಎಲ್ಲರೂ ಸಹ ನಾಯಿಗೆ ಹೊಡೆಸ್ಕೊಳ್ತಿದ್ದಾರೆ. ಇವ್ರು ನೋಡಿದರೆ ಅಂಡರ್ 6 ಇಕಾನಮಿ ಇಟ್ಕೊಂಡ್ರು, ಅಂದರೆ ಪ್ರಚಂಡ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಸಹ ಒಳ್ಳೆ ಫಾರ್ಮಲ್ಲಿದ್ದಾರೆ. ನನ್ನನ್ನು ಕೇಳಿದರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದು ಬಿಟ್ಟು ಈಗ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್, ಫಾಸ್ಟ್ ಬೌಲಿಂಗ್ ಯೂನಿಟ್, ಹರ್ಷದೀಪ್ ಸಿಂಗ್ ಏನು ಫಾರ್ಮಲ್ಲಿಲ್ಲ, ಸಿರಾಜ್ ಅಣ್ಣ ಫಾರ್ಮಲ್ಲಿಲ್ಲ. ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಕುಲ್ದೀಪ್ ಯಾದವ್ ಅವರು ಡೆಲ್ಲಿಯಲ್ಲಿ ಎಲ್ಲ ಮ್ಯಾಚ್ ಆಡಲಿಲ್ಲ, ಏನೋ ಇಂಜುರಿ ಆಗಿ ಸ್ವಲ್ಪ ಹೊತ್ತು ಹೊರಗೆ ಹೋಗಿದ್ದರು. ಅವರು ಒಂದು ರೇಂಜಿಗೆ ಫಾರ್ಮಲ್ಲಿದ್ದಾರೆ. ಜಡೇಜಾ ಅವರು ಅಂದರೆ ತುಂಬ ನಾವು ವಾವ್ ಅಂತ ಸಹ ಹೇಳಲಿಕ್ಕೆ ಆಗೋದಿಲ್ಲ, ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಓಕೆ, ಆ್ಯಾವ್ರೇಜ್ ಆಗಿ ಹೋಗ್ತಾ ಉಂಟು ಅವರ IPL. ಸೊ ಎಲ್ಲ ಬೇರೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಕ್ಲಿಕ್ ಆಗ್ತಿರ್ಬೇಕಾದ್ರೆ ನಮ್ಮದು ಹೀಗಾಗ್ತಾ ಉಂಟಲ್ಲ ಅಂತ. ಈಗ ಬೇರೆ ಫಾರಿನ್ ಪ್ಲೇಯರ್ಸ್ ತಗೊಳ್ಳೋದಿದ್ರೆ ಹೆಡ್ ಪ್ರಚಂಡ ಫಾರ್ಮ್, ಅವರ ಬ್ಯಾಟಿಂಗ್ ನೋಡಿದ್ರೆ ಚಡ್ಡೆಲ್ಲ ಒದ್ದೇ ಹೋಗ್ತದೆ, 6 ರೇಂಜಿಗೆ ಹೊಡಿತಿದ್ದಾರೆ. ನೆಕ್ಸ್ಟ್ ಡೆಲ್ಲಿಯಲ್ಲಿ ಅಂತ ಫ್ರೇಜರ್, ನನಗೆ ಹೆಸರು ನೆನಪೋಗ್ತದೆ ಮಾರ ಅವ್ರದ್ದು ಅಲ್ವಾ, ಡೆಲ್ಲಿ ಇದು ಹೊಸ ಹುಡುಗ ಫ್ರೇಜರ್ ಅಲ್ಲ ಅವ್ರ ಹೆಸರು. ಅವ್ರು ಭಯಂಕರ ಫಾರ್ಮು. ಅಗೇನ್ ಅವರು ಆಸ್ಟ್ರೇಲಿಯಾಗೆ ಆಡುವಂಥ ಆಟಗಾರ. ಮತ್ತು ಮ್ಯಾಕ್ಸ್ವೆಲ್ ಅದು RCBಗೆ ಮಾತ್ರ ಆಡೋದಿಲ್ಲ, ಅವರು ಆಸ್ಟ್ರೇಲಿಯನ್ ಯೂನಿಫಾರ್ಮ್ ಹಾಕಿದ ಕೂಡಲೇ ಸೂಪರಾಗಿ ಆಡ್ತಾರೆ. ಸೊ ಫಾರಿನ್ ಪ್ಲೇಯರ್ಸ್ ಎಲ್ಲ ಕ್ಲಿಕ್ ಆಗ್ತಾ ಇದ್ದಾರೆ. ಇಂಡಿಯನ್ ಪ್ಲೇಯರ್ಸು ವರ್ಲ್ಡ್ ಕಪ್ಪಿನ ರೇಸಲ್ಲಿರುವಂಥ ಇಂಡಿಯನ್ ಪ್ಲೇಯರ್ಸು ಫಾರ್ಮು ಹೋಗ್ತಾ ಇರೋದು ನೋಡಿದರೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಗಿಲ್ ಅವರು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರ ಹತ್ರ, ಈ ಮ್ಯಾಚ್ ಆದರೂ ತೆಗೆದು ಚಚ್ತಾರೆ ಹಾಗೆ ಹೀಗೆ ಅಂತ. 29 ಬಾಲಿಗೆ 35 ರನ್ ಹೊಡೆದು ಔಟ್ ಆದರು. ಮತ್ತು ಸಾಯಿ ಸುದರ್ಶನ್ ಅವ್ರದ್ದು ಮತ್ತೊಂದು 30+ ಸ್ಕೋರು, 31 ಹೊಡೆದು ಔಟ್ ಆದರು. ಬಟ್ ODI ಇನ್ನಿಂಗ್ಸ್ ಥರ ಇತ್ತು ಬಿಡಿ, 34 ಬಾಲ್ಸು 31. ಮತ್ತು ಮಿಡ್ಲಲ್ಲಿ ಒಂದು ಸಣ್ಣ ಕುಸಿತ ಕಂಡಿತ್ತು ಅಲ್ಲಿ. ಮಿಲ್ಲರ್ ಈ ಸಲ ಏನು ಕ್ಲಿಕ್ ಆಗಲಿಲ್ಲ, ಅವರು ಮತ್ತೊಂದು ಸಿಂಗಲ್ ಡಿಜಿಟ್ ಸ್ಕೋರಿಗೆ ಔಟ್ ಆದರು. ಮತ್ತು ಅಜ್ಮತುಲ್ಲಾ ಒಮ್ರಾಜೈ ಅವರು ಒಂದು 13 ರನ್ ಹೊಡೆದು ಔಟ್ ಆದರು. ಮತ್ತು ಶಾರುಖ್ ಖಾನ್ ಸಹ ಹಾಗೆ ಸಿಂಗಲ್ ಡಿಜಿಟಿಗೆ ಔಟ್ ಆದದ್ದು. ರಾಶಿದ್ ಖಾನ್ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಕೊನೆಗೆ ತೆವಾಟಿಯ ಒಂದು ಹೆಲ್ಪ್ ಮಾಡಿದ್ದು. ತೆವಾಟಿಯ 18 ಬಾಲಿಗೆ 36 ರನ್ನು ಕಂಪ್ಲೀಟ್, 200 ಸ್ಟ್ರೈಕ್ ರೇಟ್, ಪರ್ಫೆಕ್ಟ್ 200 ಸ್ಟ್ರೈಕ್ ರೇಟ್, 7 4 ಹೊಡೆದು ವಿನ್ ಮಾಡಿಸಿದ್ರು. ಈಗ ತೆವಾಟಿಯ ಕೈ ಕೊಟ್ಟಿದ್ದಿದ್ರೆ ಅಥವಾ ತೆವಾಟಿಯಾಗೆ ಆ ಸ್ಟ್ರೈಕ್ ರೇಟಲ್ಲಿ ಆಡ್ಲಿಕ್ಕೆ ಆಗಿರೋದಿದ್ದಿದ್ರೆ ಸೋಲ್ತಿತ್ತು GT. ಸೊ ಲಾಸ್ಟ್ ಮಿನಿಟ್ ತನಕ ಯಾಕೆ GT ತಗೊಂಡು ಹೋಗ್ತಾ ಉಂಟು ಮ್ಯಾಚನ್ನು ಅಂತ ಅರ್ಥ ಆಗ್ತಾ ಇಲ್ಲ. ಈವನ್ ತೆವಾಟಿಯ ಮತ್ತು ರಾಶಿದ್ ಖಾನ್ ಅವರು ಸೇರಿ ವಿನ್ ಮಾಡಿಸಿದ್ರು. ಅದು ಲಾಸ್ಟ್ ಬಾಲ್ ತನಕ ಹೋಗಿತ್ತು. ಲಾಸ್ಟ್ 4 ಓವರಿಗೆ 62 67 ಏನೋ ಹೊಡಿಲಿಕ್ಕಿತ್ತು, ಅವರಿಬ್ಬರು ಸೇರಿ ಹೊಡೆದ್ರು. ಯಾಕೆ ಮೊದಲೇ ಸ್ವಲ್ಪ ಬೇಗ ಯಾಕೆ ಫಿನಿಷ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಓವರ್ ಆಲ್ ಮ್ಯಾಚ್ ಸ್ವಲ್ಪ ಬೋರಿಂಗ್ ಆಗಿತ್ತು. ಬಟ್ GTಗೆ ಎಂತ ಬೇಕು, ಆ 2 ಪಾಯಿಂಟ್ ಬೇಕಿತ್ತು, 2 ಪಾಯಿಂಟ್ ಸಿಕ್ಕಿತ್ತು. ಪಂಜಾಬ್, ಡೆಲ್ಲಿ ಮತ್ತು RCB ಅವರು ಯಾವುದೋ ಬೇರೆ ಪ್ರಪಂಚದಲ್ಲಿದ್ದಾರೆ, ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. ಇಲ್ಲ, ನಮಗೆ ಸಾಕು, ಒಂದು 3 ಮ್ಯಾಚ್ ವಿನ್ ಆದರೆ ಸಾಕು ಓವರ್ ಆಲು, ಮತ್ತು ಬೇರೆಯವರಿಗೆಲ್ಲ ಪಾಯಿಂಟ್ಸ್ ಬಿಟ್ಟು ಕೊಡುವ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಮತ್ತು ಪಂಜಾಬ್ ಅವರಂತೂ ಲಾಸ್ಟ್ ಓವರ್ ತನಕ ಹೋಗೋದು ಸೋಲೋದು. ಡೆಲ್ಲಿ ಗೊತ್ತಲ್ಲ, ಮೊನ್ನೆ ಅಂತೂ ಗೆಲ್ತಾರೆ ಅಂತ ಅಂದ್ಕೊಂಡದ್ದು ಮಾರೆ. 51 ಬಾಲಿಗೆ 137 ಹೊಡೆದಿದ್ರು. ಅದಾದಮೇಲೆ ನೆಕ್ಸ್ಟ್ 64 ಬಾಲಿಗೆ 64 ರನ್ ಅಷ್ಟೇ ಬಂದದ್ದು. RCB ನಿಮಗೆ ಗೊತ್ತುಂಟು, ಮತ್ತು ಜಾಸ್ತಿ ಎಲ್ಲ ಅದು ಕೊರಕ್ಟಾಗಿ ಕೂತ್ಕೊಂಡ್ರೆ ನಾವು ಸೈಕ್ ಆಗ್ತೇವೆ. RCB ಪ್ಲೇಯರ್ಸ್ ಏನು ಸೈಕ್ ಆಗೋದಿಲ್ಲ, ನಾವು ಸೈಕಾಗಿ ಹೋಗ್ತೇವೆ. ಅದರಿಂದ ಈ 3 ತಂಡ ಬೇರೆ ಝೋನಲ್ಲಿ ಉಂಟು. ಮತ್ತು ಫಸ್ಟು 3 ತಂಡಗಳು ಅವರು ಬೇರೆ ಝೋನಲ್ಲಿದ್ದಾರೆ. ರಾಜಸ್ಥಾನ್, SRH, KKR, CSK ಈ 4 ತಂಡಗಳು ಬೇರೆ ಝೋನಲ್ಲಿದ್ದಾರೆ.
ಮಿಡ್ಲಲ್ಲಿ ಒಂದು 2-3 ತಂಡ ಸ್ವಲ್ಪ ಒದ್ದಾಡ್ತಾ ಉಂಟೀಗ 4th ಪ್ಲೇಸಿಗೆ ಹೋಗುವ 4th ಪ್ಲೇಸಿಗೆ ಹೋಗುವ ಅಂತ. ಅದರಲ್ಲಿ ಮುಂಬೈ ಕೂಡ ಒಂದು. ಮುಂಬೈ ಮತ್ತು ರಾಜಸ್ಥಾನ್ ಇವತ್ತು ಮ್ಯಾಚ್ ಇದೆ. ಆ ಮ್ಯಾಚಿದ ವಿಡಿಯೋ ಅದೇ ಕಾರಂತರ ಹೇಳಿದಾಗ 99.99% ಇವತ್ತು ಬರೋದಿಲ್ಲ, ನಾಳೆ ಬೆಳಿಗ್ಗೆ ಬರ್ತದೆ. ಇವತ್ತು ಬಂದರೆ ಬಂಪರ್ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.